ಇವತ್ತಿನ ಸಮಾಜದಲ್ಲಿ ಫೆಮಿನಿಸಮ್ ಅಂದರೆ ಆರ್ಗ್ಯುಮೆಂಟ್ ಶುರು ಆಗಿಬಿಡುತ್ತೆ. ಎಂಪವರ್ಮೆಂಟ್ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಗಳು ಶುರು ಆಗಿಬಿಡುತ್ತೆ. ಅದೇ ಸ್ತ್ರೀ ಅಂದರೆ ಮಹಿಳೆಯರು ತಮ್ಮ ಇತಿಮಿತಿಯಲ್ಲಿರಬೇಕು ಅಂತ ಹೇಳೋ ಸಾಕಷ್ಟು ಜನ ಸಿಗ್ತಾರೆ. ಕೆಲವ್ರು ಹೇಳ್ತಾರೆ ಈ ಫೆಮಿನಿಸಮ್ ಎಲ್ಲ ತುಂಬ ಅತಿ ಆಗೋಯ್ತು, ಈಗಿನ್ನೂ ಅವರು ಸ್ಟಾಪ್ ಮಾಡಬೇಕು ಅಂತ. ಕೆಲವ್ರು ಹೇಳ್ತಾರೆ ಹೆಣ್ಮಕ್ಳು ಇನ್ನೂ ಪ್ರಗತಿಶೀಲರಾಗಬೇಕು, ಅಂದರೆ ಅವ್ರು ಇನ್ನೂ ಫ್ರಂಟ್ ರೋಗ್ ಬರಬೇಕು ಅಂತ ಹೇಳ್ತಾರೆ. ಅಂದರೆ ಇನ್ನೂ ಅಷ್ಟೊಂದು ಮುಂದುವರೆದಿಲ್ಲ ಅಂತ ಅರ್ಥ. ಹಾಗಾದರೆ ನಿಜ ಏನು? ಯಾವುದು ಸತ್ಯ? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ನಾನು ನಿಮ್ಮ ಸಖಿ ಅಭಿಲಾಷ, ಮೈಸೂರಿನಿಂದ. ಆ್ಯಂಡ್ ಯು ಆರ್ ವೆಲ್ಕಮ್ ಟು ಎಪಿಸೋಡ್ 2 ಆಫ್ ವುಮೆನ್ ಎಂಪವರ್ಮೆಂಟ್ ಸೀರೀಸ್. ನಿಜ ಹೇಳ್ಬೇಕಂದ್ರೆ ಇವತ್ತಿನ ಟಾಪಿಕ್ ಇದಾಗಿರ್ಲಿಲ್ಲ, ಬೇರೆ ವಿಷಯವಾಗಿ ಮಾತಾಡಬೇಕಿತ್ತು. ಅಂದರೆ ವುಮೆನ್ ಎಂಪವರ್ಮೆಂಟ್ನ ಬೇರೆ ವಿಷಯವಾಗಿ ಮಾತಾಡಬೇಕಿತ್ತು. ಬಟ್ ವುಮೆನ್ ಎಂಪವರ್ಮೆಂಟ್ ಅಂದರೆ ಏನು, ಫೆಮಿನಿಸಮ್ ಅಂದರೆ ಏನು, ಇದೆರಡು ಒಂದೇನಾ ಅಥವಾ ಇವೆರಡರ ಮಧ್ಯೆ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅನ್ನೋ ಗೊಂದಲಗಳು ಸಾಕಷ್ಟು ಜನರಲ್ಲಿ ಇರುತ್ತೆ. ನಿಮಗೂ ಕೂಡ ಇದ್ದಿರಬಹುದು. ಸೊ ಈ ಒಂದು ಡೌಟ್ನ ಕ್ಲಾರಿಫೈ ಮಾಡ್ಕೊಂಡ್ಬಿಡೋಣ ಅಂತ 2ನೇ ಎಪಿಸೋಡ್ ಆಗಿ ನಾನು ಇದನ್ನ ತಗೊಂಡ್ ಬಂದಿದ್ದೀನಿ. ಬನ್ನಿ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಸ್ತ್ರೀ ಸಬಲೀಕರಣ, ವುಮೆನ್ ಎಂಪವರ್ಮೆಂಟ್ ಹಂಗಂದ್ರೆ ಒಬ್ಬ ಮಹಿಳೆಗೆ ತನ್ನ ಜೀವನದ ಮೇಲೆ ಸಂಪೂರ್ಣವಾದಂತ ಹಕ್ಕನ್ನ ಹೊಂದಿರುವಂತದ್ದು. ಅಂದ್ರೆ ತನ್ನ ಲೈಫ್ ಮೇಲೆ ತನ್ನ ಕಂಟ್ರೋಲ್ ಇರುವಂತದ್ದು. ಇನ್ನೊಬ್ರು ಪಪೆಟ್ ಆಗಿ, ಅಂದ್ರೆ ಇನ್ನೊಬ್ರು ಹೇಳೋದನ್ನೇ ಕೇಳೋದಲ್ಲ, ತನ್ನಗೇನ್ ಬೇಕು ಅನ್ನೋದನ್ನ, ಅಂದ್ರೆ ಯಾವುದೇ ಒಂದು ಭಯ ಇಲ್ದೆ, ಯಾವುದೇ ಒಂದ್ ರೀತಿ ಇನ್ನೊಬ್ರ ಪ್ರೆಷರ್ ಇಲ್ದೇನೆ ಆಲೋಚಿಸಿ ತನಿಗ್ ಯಾವ್ದು ಸರಿ, ತನಿಗ್ ಯಾವ್ದು ತಪ್ಪು, ತನ್ನ ನಿರ್ಧಾರಗಳನ್ನ ತಾನೇ ತಗೊಳ್ಳೋ ಅಷ್ಟು ಸಕ್ಷಮಳಾಗೋದನ್ನ ನಾವು ಸ್ತ್ರೀ ಸಬಲೀಕರಣ ಅಂತ ಹೇಳಬಹುದು. ಶಿಕ್ಷಣದಲ್ಲಿ ಸಮಾನ ಅವಕಾಶ, ಆರ್ಥಿಕ ಸ್ವಾವಲಂಬನೆ, ಉದ್ಯೋಗದಲ್ಲಿ ಸಮಾನತೆ ಮತ್ತು ಸುರಕ್ಷತೆ, ಕುಟುಂಬ ಮತ್ತೆ ಸಮಾಜದಲ್ಲಿ ಸಮಾನ ಗೌರವ ಮತ್ತೆ ತನ್ನ ಅಭಿಪ್ರಾಯವನ್ನ ಅಭಿವ್ಯಕ್ತಿಪಡಿಸುವಷ್ಟು ಸ್ವಾತಂತ್ರ್ಯ, ಇದನ್ನೆಲ್ಲ ಹೊಂದಿರೋ ಮಹಿಳೆಯನ್ನ ನಾವು ಎಂಪವರ್ಡ್ ವುಮೆನ್ ಅಂತ ಹೇಳಬಹುದು. ನಾನಿಲ್ಲಿ ಒಂದ್ ವಿಷಯ ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸ್ತ್ರೀ ಸಬಲೀಕರಣ ಅಂದ ಮಾತ್ರಕ್ಕೆ ಪುರುಷರನ್ನ ಕಾಪಿ ಮಾಡೋದು ಅಂತಲ್ಲ, ಅವ್ರಂತ ಆಗೋದು ಅಂತ ಅಲ್ಲ. ಸ್ತ್ರೀ ತನ್ನೊಳಗಿನ, ಅಂದ್ರೆ ಒಬ್ಬ ಮಹಿಳೆ ತನ್ನ ಒಳಗಿನ ಶಕ್ತಿಯನ್ನ ಅರ್ಥಕೊಳ್ಳುವಂಥದ್ದು, ತನ್ನ ಪೊಟೆನ್ಷಿಯಲ್ ಏನು, ತನ್ನ ಕೆಪಬಿಲಿಟೀಸ್ ಏನು, ತನ್ನ ಸ್ಟ್ಯಾಂಡ್ಸ್ ಏನು, ಅದರ ಬಗ್ಗೆ ಅವಳು ತಿಳ್ಕೊಂಡು ಅದಕ್ಕೆ ತಕ್ಕಂತ ಒಂದು ಅವಳ ಜೀವನವನ್ನ ಅವಳು ಕಟ್ಕೊಳ್ಳೋ ಅಂಥದ್ದು, ಮತ್ತೆ ಅದನ್ನ ಬೆಳೆಸುವಂಥದ್ದು. ಈಗ ಒಬ್ಬ ತಾಯಿ ಅವಳು ಒಂದು ಸ್ವಾವಲಂಬಿ ಮಹಿಳೆ ಆಗಿದ್ದು, ಒಂದು ಸಬಲ ಮಹಿಳೆ ಆಗಿದ್ರೆ ತನ್ನ ಮಕ್ಕಳಿಗೂ ಅದನ್ನೇ ಕಲಿಸ್ತಾಳೆ ಅಲ್ವಾ. ಸೊ ಅದನ್ನ ನಾವು ಸ್ತ್ರೀ ಸಬಲೀಕರಣ ಅಂತ ಹೇಳಬಹುದು. ಅವಳ ಅಭಿಪ್ರಾಯವನ್ನ ಅಭಿವ್ಯಕ್ತಿಸೋದು ಅಂತ ಹೇಳದ್ನಲ್ಲ, ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಸಾಮಾನ್ಯವಾಗಿ ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಅಷ್ಟೊಂದು ಪ್ರಾಮಿನೆನ್ಸ್ ಕೊಡೋದಿಲ್ಲ. ಮೇ ಬಿ ಎಲ್ಡರ್ ಯಾರಿರ್ತಾರೆ ಅವರಿಗೆ ಪ್ರಾಮಿನೆನ್ಸ್ ಸಿಗಬಹುದೋ ಏನೋ. ಅಂದ್ರೆ ಈಗ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗ ಅತ್ತೆ ಮಾತು ನಡೆಯುತ್ತೆ, ಅದೇ ಸೊಸೆ ಮಾತು ಅಷ್ಟಾಗಿ ಕೇಳೋದು ಬಿಡೋದು ಆಮೇಲೆ. ಆದ್ರೆ ಅವ್ರ ಅಭಿಪ್ರಾಯವನ್ನ ಅವರು ಮುಂದಿಡೋವಂತ ಸ್ವಾತಂತ್ರ್ಯ ಅವ್ರಿಗಿರ್ಬೇಕು. ಅದನ್ನ ತಗೊಳ್ಳೋದು ಮಾಡೋದು. ಒಂದು ಫ್ಯಾಮಿಲಿ ರಿಲೇಟೆಡ್ ಯಾವ್ದಾದ್ರು ಒಂದು ಡಿಸ್ಕಷನ್ ಬಂದಾಗ ಫ್ಯಾಮಿಲಿಯಲ್ಲಿರೋ ಪ್ರತಿಯೊಬ್ಬರ, ಅದರಲ್ಲಿ ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರೆ, ಬಟ್ ಮಹಿಳೆಯರನ್ನ ಆದಷ್ಟು ಬ್ಯಾಕ್ ರೋ ಅಲ್ಲೇ ಇಟ್ಟಿರ್ತಾರೆ. ಆ ರೀತಿ ಆಗ್ಬಾರ್ದು. ಅವರ ಅಭಿಪ್ರಾಯ ಏನು, ಅವರ ಚಿಂತನೆ ಏನು, ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ, ಅವ್ರು ಹೇಳೋ ಒಂದು ಪಾಯಿಂಟ್ ಇಂದ ಫ್ಯಾಮಿಲಿಗಾಗ್ಲಿ, ಫ್ಯಾಮಿಲಿಯ ಪರ್ಟಿಕ್ಯುಲರ್ ಆ ಟಾಪಿಕ್ ವಿಷಯವಾಗಿ ಅವ್ರು ಏನ್ ತಿಳ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಇದ್ದಿರಬಹುದು. ಮೇ ಬಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ಗೆ ಅವ್ರ ಹತ್ರ ಸಿಂಪಲ್ ಸೊಲ್ಯೂಷನ್ ಇರಬಹುದು, ಬಟ್ ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡೋದಕ್ಕೇನೆ ಅವಕಾಶಗಳಿರೋದಿಲ್ಲ. ಹಾಗಾಗ್ಬಾರ್ದು. ಅದನ್ನ ಅಟ್ಲೀಸ್ಟ್ ಎಕ್ಸ್ಪ್ರೆಸ್ ಮಾಡುವಂತ ಅವಕಾಶಗಳು ಸಿಗ್ಬೇಕು. ಇನ್ನು ಉದ್ಯೋಗದಲ್ಲಿ ಸಮಾನತೆ ಮತ್ತೆ ಸುರಕ್ಷತೆ,
ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಅಂದ್ರೆ ನಾವು ನಮ್ಮ ಮನೆಗಿಂತ ಹೆಚ್ಚಿನ ಸಮಯ ನಾವು ವರ್ಕ್ ಪ್ಲೇಸ್ ಅಲ್ಲೇ ಕಳಿತೀವಿ. ಅಂತ ಹೆಣ್ಮಕ್ಳಿಗೆ ಒಂದು ಸುರಕ್ಷಿತವಾದಂತ ಎನ್ವೈರನ್ಮೆಂಟ್ ಇರಬೇಕು ಅಲ್ಲಿ. ಆ ವರ್ಕ್ ಪ್ಲೇಸ್ ಅವರಿಗೆ ಸೇಫೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ಬೇಕು. ಸಮಾಜದಲ್ಲಿ ಹೆಣ್ಣಿಗೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಕೊಳ್ಳುವಂತ ಒಂದು ಅವಕಾಶಗಳನ್ನಾದ್ರೂ ಕಲ್ಪಿಸ್ಕೊಡ್ಬೇಕು. ಅದನ್ನ ಯಾವಾಗ ಮಾಡಲ್ಲ ಅವಾಗ ನಮ್ಮ ಸಮಾಜ ಹಿಂದುಳಿದ್ ಬಿಡುತ್ತೆ. ಇದಿಷ್ಟು ಸ್ತ್ರೀ ಸಬಲೀಕರಣ ಅಂತ ಹೇಳೋದಾಯ್ತಂದ್ರೆ, ಫೆಮಿನಿಸಂ ಅಂದ್ರೆ ಏನು? ಫೆಮಿನಿಸಂ ಇದೆ ಅಲ್ವಾ ಅಂತ ಅನ್ಸೋದು ಸಹಜ. ಫೆಮಿನಿಸಂ ಮತ್ತೆ ವುಮೆನ್ ಎಂಪವರ್ಮೆಂಟ್ಗೆ ಒಂದು ಕೂದಲೆಳೆ ಅಷ್ಟೇ ಡಿಫ್ರೆನ್ಸ್ ಇದೆ ಅಂತ ನನ್ನ ಅಭಿಪ್ರಾಯ. ಫೆಮಿನಿಸಂ ಅಂದ್ರೆ ಏನು ತಿಳ್ಕೊಳ್ಳೋಣವಾ? ಫೆಮಿನಿಸಂ ಅಂದ್ರೆ ಅದು ಒಂದು ಐಡಿಯಾಲಜಿ. ಫೆಮಿನಿಸಂ ಅಂದ್ರೆ ಸ್ತ್ರೀ ಮತ್ತೆ ಪುರುಷರಿಬ್ಬರಿಗೂ ಸಮಾನವಾದಂತ ಗೌರವ, ಸಮಾನವಾದಂತ ಹಕ್ಕು ಸಿಗಬೇಕು ಅನ್ನೋ ಚಿಂತನೆ. ಫೆಮಿನಿಸಂ ಅಂದ್ರೆ ಮಹಿಳೆ ಪುರುಷರಿಗಿಂತ ಮೇಲು ಅಂತ ಹೇಳೋದಿಲ್ಲ, ಹಾಗೇನೆ ಮಹಿಳೆಯರು ಪುರುಷರಿಗಿಂತ ಕೀಳು ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ಮಹಿಳೆಯರು ಪುರುಷರು ಇಬ್ಬರು ಸಮಾನರು ಅನ್ನೋದೇ ಫೆಮಿನಿಸಂ. ಇದನ್ನ ನಾವು ಈ ರೀತಿ ತಿಳ್ಕೊಳ್ಬಹುದು. ಈಗ ಸಾಕಷ್ಟು ಬಾರಿ ನಾವು ಕೇಳ್ತೀವಿ, ಗಂಡ್ ಮಗು ಬೇಕಿತ್ತು, ಹೆಣ್ಮಗು ಬೇಕಿರ್ಲಿಲ್ಲ ಅಂತ. ಹೆಣ್ಣು ಶಿಶುವಿನ ಹತ್ಯೆ ಮಾಡಿದ್ ಕೇಳಿರ್ತೀವಿ. ಅಥವಾ ಏನು ಕೆಲಸದಲ್ಲಿ ಸ್ವಲ್ಪ ತಾರತಮ್ಯ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕೆಲಸದಲ್ಲಿ ಒಬ್ಬ ಪುರುಷನಿಗೆ ಇದು ಕೊಟ್ಟಾಗ, ಏನು ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಆ ತರ ಕೊಟ್ಟಾಗ ಹಾರ್ಡ್ ವರ್ಕ್ ಅಂತ ಕೇಳಿರ್ತೀವಿ. ಅದೇ ಒಬ್ಬ ಸ್ತ್ರೀಗೆ ಅದೆಲ್ಲ ಸಿಕ್ತಾಗ ಅವಳು ಹಾರ್ಡ್ ವರ್ಕ್ ಮಾಡಿದಾಳೆ ಅಂತ ಹೇಳೋದು ತುಂಬಾ ಕಡಿಮೆ, ಅಥವಾ ಅವಳನ್ನ ತುಂಬಾ ಹತ್ರದಿಂದ ನೋಡಿದವ್ರು ಮಾತ್ರ. ಅವ್ರಿಗೆ ಏನ್ ಹೇಳ್ತಾರೆ, ಓ ಶಿ ಸೋ ಫೇವರ್. ಇದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಂತೂ ಇದ್ದೇ ಇರುತ್ತೆ. ನಾನಂತೂ ಕೇಳಿದ್ದೀನಿ ಆ ರೀತಿ, ಅಂದ್ರೆ ನನ್ನ ಫ್ರೆಂಡ್ಸ್ ಹೇಳಿದ್ದನ್ನ ಕೇಳಿದ್ದೀನಿ. ಯಾಕೆ ಅದು? ಅವ್ರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಒಬ್ಬ ಪುರುಷ ಹಾರ್ಡ್ ವರ್ಕ್ ಮಾಡಿದಾನೆ, ಮೇಲ್ ಎಂಪ್ಲಾಯಿ ಹಾರ್ಡ್ ವರ್ಕ್ ಮಾಡಿದಾನೆ, ಅವನಿಗೆ ತಕ್ಕಂತ, ಅದಕ್ಕೆ ತಕ್ಕಂತ ಸ್ಯಾಲ್ರಿ ಆಗಿರಬಹುದು, ರೆನ್ಯುಮರೇಷನ್ ಆಗಿರ್ಬಹುದು ಸಿಗ್ತಾ ಇದೆ. ಅದೇ ರೀತಿ ಒಬ್ಬ ಸ್ತ್ರೀನೂ ಕೂಡ, ಒಬ್ಬ ಮಹಿಳೆನೂ ಕೂಡ ಅವಳ ಹಾರ್ಡ್ ವರ್ಕ್ ಮಾಡಿದಾಳೆ. ಅವಳದು ವೇ ಆಫ್ ವರ್ಕ್ ಡಿಫ್ರೆಂಟ್ ಇರಬಹುದು. ಹಾಗಂತ ನೀವು ಅವಳನ್ನ ಏನು ಸಪ್ರೆಸ್ ಮಾಡೋದಕ್ಕಾಗೋದಿಲ್ಲ, ಅಥವಾ ಬೇರೆ ರೀತಿ ಹೇಳೋದಕ್ಕಾಗೋದಿಲ್ಲ. ಈ ವಿಷಯಗಳು ಬಂದಾಗ ಫೆಮಿನಿಸಂ ಅದು ಹುಟ್ಕೊಳ್ಳುತ್ತೆ. ಸಂಬಂಧಗಳಲ್ಲಿ ಸಮನಾದ ಗೌರವ, ಮನೆಯ ಜವಾಬ್ದಾರಿಗಳಲ್ಲಿ ಸಮಾನ ಪಾಲು, ಹಾಗೆ ಸಮಾಜದಲ್ಲಿ ಸಮಾನ ಧ್ವನಿ, ಇದೆಲ್ಲ ಬರೋದು ಫೆಮಿನಿಸಂಗೆನೆ. ಯಾಕೆ ಇದೆಲ್ಲ ಬರುತ್ತೆ? ಯಾವಾಗ ಇದು ಏರುಪೇರಾಗುತ್ತೆ ಅವಾಗ್ಲೇ ಇವೆಲ್ಲ ಬರೋದು. ಈಗ ಸಂಬಂಧಗಳಲ್ಲಿ ಸಂಬಂಧ ಅಂತ ಬಂದಾಗ ಅಕ್ಕನಿಗೇನ್ ಗೌರವ ಸಿಗುತ್ತೆ, ಅಣ್ಣನಿಗೂ ಅದೇ ಗೌರವ ಸಿಗ್ಬೇಕು. ಮಗನಿಗೇನ್ ಗೌರವ ಸಿಗುತ್ತೆ, ಮಗಳಿಗೂ ಅದೇ ಗೌರವ ಸಿಗ್ಬೇಕು. ರಿಲೇಶನ್ಶಿಪ್ ಯಾವ್ದೇ ಆಗಿರ್ಲಿ, ಅಲ್ಲಿ ಒಂದು ಪುರುಷ ಮತ್ತೆ ಒಬ್ಬ ಸ್ತ್ರೀ ಇದ್ದಾಳೆ ಅಂತ ಹೇಳಿದ್ರೆ ಅವರಿಬ್ಬರಿಗೂ ಸಮಾನವಾದಂತ ಗೌರವನ ಕೊಡ್ಲೇಬೇಕು. ಅವಾಗೇನೆ ಒಂದು ನಮ್ಮ ಕುಟುಂಬ ಒಂದು ಬ್ಯಾಲೆನ್ಸ್ಡ್ ಆಗಿರೋದು, ನಮ್ಮ ಒಂದು ಫ್ಯಾಮಿಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಮ್ಮ ಹಿರಿಯರು ಹೇಳಿರೋದನ್ನ ಕೇಳಿರ್ತೀರಾ ನೀವು, ಗಂಡ ಹೆಂಡತಿ ಅಂತ ಹೇಳಿದ್ರೆ ಒಂದ್ ಎತ್ತಿನ ಗಾಡಿಗೆ 2 ಚಕ್ರ ಇರುತ್ತಲ್ಲ ಆ ತರ ಅಂತ, ಅಥವಾ 2 ಎತ್ ಮೇಲಿರುತ್ತಲ್ಲ ಆ ತರ ಅಂತ. ಇನ್ನು ಸಿಂಪ್ಲಿಫೈ ಮಾಡ್ಬೇಕು ಅಂತ ಹೇಳಿದ್ರೆ ರೈಲ್ ಹೋಗುತ್ತಲ್ಲ 2 ಹಳಿಗಳು, ಆ 2 ಹಳಿಗಳ ತರ ಅಂತ ಹೇಳ್ತಾರೆ. ಸೊ ಸ್ಪೆಷಲಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯದಲ್ಲಿ ರೆಸ್ಪೆಕ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದ್ರಿಂದಾನೇ ನಮ್ಮ ಫ್ಯೂಚರ್ ಜನರೇಷನ್ ಕೂಡ ಅದನ್ನ ಕಲಿಯುವಂಥದ್ದು. ಅಂದ್ರೆ ಹೆಣ್ಮಕ್ಳಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಡೋ ಅಂತದನ್ನ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಮನೆಯ ಜವಾಬ್ದಾರಿ ಅಂತ ಬಂದಾಗ, ಈ ಇತ್ತೀಚಿನ ದಿನದಲ್ಲಿ ನೋಡೋದಾಯ್ತಂದ್ರೆ ಹೆಣ್ಮಕ್ಳು ಕೂಡ ಇವಾಗ ಕೆಲ್ಸಕ್ಕೆ ಹೋಗ್ತಾರೆ. ಅಂದ್ರೆ ಮನೆನೂ ಮ್ಯಾನೇಜ್ ಮಾಡಿ ಕೆಲ್ಸಕ್ಕೂ ಹೋಗಿ ಬರ್ತಾರೆ. ಓಕೆ, ಅದೇ ರೀತಿ ಒಬ್ಬ ಆ ಫ್ಯಾಮಿಲಿಯ ಪುರುಷನು ಕೆಲ್ಸಕ್ಕೆ ಹೋಗಿ ಬರ್ತಾರೆ. ಆದ್ರೆ ಮನೆಯ ಕೆಲ್ಸಗಳು ಮಾತ್ರ ಒಬ್ಬ ಹೆಣ್ಣಿಗೆ ಮಾತ್ರ ಇರುತ್ತೆ. ಇದು ಆಗ್ಬಾರ್ದಲ್ವಾ? ಇಬ್ರು ಹೊರಗಡೆ ಹೋಗಿ ದುಡಿತಾ ಇದ್ದಾರೆ, ಇಬ್ರು ಅರ್ನ್ ಮಾಡ್ತಾ ಇದ್ದಾರೆ ಅಂದ್ರೆ ಮನೆಯಲ್ಲಿನೂ ಮನೆಯ ಜವಾಬ್ದಾರಿಗಳಿರ್ಬಹುದು, ಮನೆಯ ಕೆಲ್ಸಗಳಿರ್ಬಹುದು, ಮಕ್ಕಳ ಜವಾಬ್ದಾರಿ ಆಗಿರಬಹುದು, ಅದನ್ನು ಕೂಡ ಸಮನಾಗಿ ಹಂಚ್ಕೊಳ್ಬೇಕು. ಇನ್ನು ಸಮಾಜದಲ್ಲಿ ಸಮಾನ ಧ್ವನಿ, ಇಷ್ಟು ಬಾರಿ ನಾವು ನೋಡಿರ್ತೀವಿ. ಒಂದು ಗ್ಯಾದರಿಂಗ್ ಇರಬಹುದು, ಅಥವಾ ಒಂದು ಈಗ ನಮ್ಮ ಬಡಾವಣೆಯಲ್ಲಿ ಒಂದು ಏನೋ ಗೆಟ್ ಟುಗೆದರ್ ಇರುತ್ತೆ, ಏನೋ ಒಂದು ಇವೆಂಟ್ ಇರುತ್ತೆ. ಆ ಟೈಮಲ್ಲಿ ಹೆಣ್ಮಕ್ಳು ಕೂಡ ಮುಂದೆ ಇರ್ಬೇಕು. ಹೆಣ್ಮಕ್ಳು ಒಂದಲ್ಲ ಒಂದ್ ರೀತಿ
ಸ್ತ್ರೀ ಅಂದ್ರೆ ಒಬ್ಬ ಪುರುಷ ಎಷ್ಟು ಆಕ್ಟಿವ್ ಇರ್ತಾನೆ ಅಥವಾ ಅವನ ಮಾತಿಗೆ ಎಷ್ಟು ಬೆಲೆ ಇರುತ್ತೆ, ಅದು ಒಬ್ಬ ಸ್ತ್ರೀಗೂ ಇರಬೇಕು. ಅವಳು ಅಷ್ಟೇ ಪಾರ್ಟಿಸಿಪೇಟಿವ್ ಆಗಿರ್ಬೇಕು, ಅಷ್ಟೇ ಅವಳ ಮಾತಿಗೆ ಅಥವಾ ಅವಳ ಒಂದು ಧ್ವನಿಗೆ ಬೆಲೆ ಬೆಲೆ ಇರಬೇಕು. ಬಟ್ ಈ ಫೆಮಿನಿಸಂ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಕೆಲವೊಂದು ತಪ್ಪು ತಿಳುವಳಿಕೆಗಳು ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಇಬ್ರು ಸಮಾನರು ಅಂತ ನಾವು ಹೇಳ್ತೀವಿ ಅಲ್ವಾ. ಅವಾಗ ಸಾಮಾನ್ಯವಾಗಿ ಏನ್ ಅನ್ಕೊಳ್ತಾರೆ, ಇವ್ರುಗಳಿಗೆ ಅಂದ್ರೆ ಫೆಮಿನಿಸ್ಟ್ ಅಂತ ಹೇಳ್ಬಿಟ್ರೆ ಇವ್ರುಗಳಿಗೆ ಗಂಡಸರು ಕಂಡ್ರೆ ಆಗಲ್ಲ, ಪುರುಷ ದ್ವೇಷಿಗಳು ಇವರು ಅಂತ. ಹಾಗಲ್ಲ. ಯಾರು ಫೆಮಿನಿಸ್ಟ್ ಅಂತ ತಮ್ಮನ್ನ ತಾವು ಗುರ್ತಿಸ್ಕೊಳ್ತಾರೆ ಅವ್ರೆಲ್ರೂ ಪುರುಷ ದ್ವೇಷಿಗಳಂತೂ ಅಲ್ಲ. ಅಂದ್ರೆ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಬೇಕು. ಇಟ್ ಈಸ್ ನಾಟ್ ಲೈಕ್ ವುಮೆನ್ ಓವರ್ ಮೆನ್, ಇಟ್ ಈಸ್ ವುಮೆನ್ ವಿತ್ ಮೆನ್. ಅಂದ್ರೆ ಪುರುಷರ ಜೊತೆಗೆ ಸ್ತ್ರೀಯೂ ಕೂಡ ಫ್ರಂಟ್ ರೋಗೆ ಬರ್ಬೇಕು, ಅವರು ಕೂಡ ಮುನ್ನಡಿಬೇಕು. ಇಬ್ರು ಜೊತೆಗೆ ಕುಟುಂಬದಲ್ಲಾಗ್ಲಿ ಸಮಾಜದಲ್ಲಾಗ್ಲಿ ನಮ್ಮ ದೇಶಕ್ಕಾಗ್ಲಿ ತಮ್ಮ ತಮ್ಮ ಒಂದು ಕೊಡುಗೆಯನ್ನ ಕೊಡ್ಬೇಕು. ತಮ್ಮ ಒಂದು ಅವರ ಜವಾಬ್ದಾರಿಗಳೇನಿರುತ್ತೆ, ಅವರ ಹಕ್ಕುಗಳೇನಿರುತ್ತೆ ಎರಡೂನು. ಇವಾಗ ವೋಟ್ ಅಲ್ಲಿ ಜೆಂಡರ್ ಬಯಾಸ್ಡ್ ಇರೋದಿಲ್ಲ ಅಲ್ವಾ. ಒಬ್ಬ ಸ್ತ್ರೀಗೂ ಅಷ್ಟೇ ಮಹತ್ವ ಇದೆ, ಒಬ್ಬ ಪುರುಷನಿಗೂ ಅಷ್ಟೇ ಮಹತ್ವ ಇದೆ ಒಂದು ವೋಟಿಗೆ ಅಲ್ವಾ. ಅದೇ ರೀತಿ ಪ್ರತಿಯೊಂದು ಕಡೆನೂ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಸಮಾನವಾದಂತ ಅವಕಾಶಗಳು, ಗೌರವಗಳು ಸಿಗ್ಬೇಕು. ಇನ್ನು ಫೆಮಿನಿಸ್ಟ್ ಅಥವಾ ಫೆಮಿನಿಸಂ ಅಂದ್ ಮಾತ್ರಕ್ಕೆ ತಾಯ್ತನನ ಅವಮಾನ ಮಾಡುವಂತದ್ದಲ್ಲ. ಸಾಕಷ್ಟು ಬಾರಿ ಇದನ್ನ ನಾವು ಕೇಳಿರ್ತೀವಿ. ಒಂದು ಪರಾಕಾಷ್ಠೆಗೆ ಹೋಗಿರುತ್ತಲ್ಲ, ಅವಾಗ ನಾವಿರೋದೇನಕ್ಕೆ, ಬರೀ ಮನೆಯಲ್ಲಿ ಮಕ್ಕಳನ್ನ ಹೆತ್ಕೊಂಡಿರೋದಕ್ಕ, ಹಂಗೆ ಹೀಗೆ ಆ ಥರದ್ದೆಲ್ಲ ಕೇಳಿರ್ತೀವಿ. ಸೊ ಹೆಣ್ಣಿಗೆ ಇದೊಂದು ವರ. ಹೆಣ್ಣು ಮಾತ್ರನೇ ಆ ಒಂದು ಇನ್ನೊಂದು ಜೀವನ ಸೃಷ್ಟಿಸೋದಕ್ಕೆ ಸಾಧ್ಯ. ಹಾಗಿರುವಾಗ ನಮಗೆ ಸಮಾನವಾದಂತ ಗೌರವ ಸಿಗ್ಬೇಕು, ಸಮಾನವಾದಂತ ಅವಕಾಶಗಳು ಸಿಗ್ಬೇಕು. ಹಾಗಂತ ನಮ್ಮ ತನವನ್ನ ನಾವು ಕಳ್ಕೊಳಕ್ ಆಗಲ್ಲ ಅಲ್ವಾ. ಸೊ ತಾಯ್ತನ ಅನ್ನೋದು ನಮಗೆ ಸಿಕ್ಕಿರುವಂತ ಒಂದು ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಅದನ್ನ ಯಾವತ್ತೂ ಅವಮಾನ ಮಾಡಬಾರ್ದು. ಅವಮಾನ ಯಾರು ಮಾಡ್ತಾರೆ ಅದು ಫೆಮಿನಿಸಂ ಅಲ್ಲ. ಹಾಗೇನೆ ಅಸಭ್ಯವಾದಂತ ಭಾಷೆಗಳು, ನೋ, ಇಟ್ ಈಸ್ ನಾಟ್ ಅಲೌ. ನಾನು ಆಗ್ಲೇ ಹೇಳ್ದಂಗೆ ನಾವು ಪುರುಷರನ್ನ ಕಾಪಿ ಮಾಡೋದಾಗ್ಲಿ ಅಥವಾ ಅವ್ರಂತ ಆಗೋದಾಗ್ಲಿ ಅದಲ್ಲ. ನಮಗೆ ನಮ್ಮ ಸ್ಥಾನವನ್ನ ನಾವು ಕೇಳೋ ಅಂತದ್ದು ಫೆಮಿನಿಸಂ ಆಗತ್ತೆ. ಹಾಗಂತ ಅಸಭ್ಯ ಭಾಷೆಯಲ್ಲಿ ಮಾತಾಡೋದು, ಅಸಹ್ಯವಾಗಿ ಒಬ್ರನ್ನ ನಿಂದಿಸೋದು ಅದು ಯಾವುದು ಫೆಮಿನಿಸಂ ಆಗಲ್ಲ. ದ್ವೇಷದಿಂದ ಏನನ್ನೂ ಅಚೀವ್ ಮಾಡಕ್ ಆಗಲ್ಲ. ದ್ವೇಷದಿಂದ ಸಮಾನತೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ನಾವೊಂದು ಹೇಟ್ರೇಟ್ಸ್ ನ ಶುರು ಮಾಡಿದ್ರೆ ಆ ಕಡೆಯಿಂದನೂ ನಮ್ಗೆ ಅದೇ ಬರುತ್ತೆ. ನಾವು ಒಬ್ರಿಗೆ ಈಗ ಇಷ್ಟೆಲ್ಲ ಹೇಳುವಾಗ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಪುರುಷರನ್ನ ಅಗೌರವವಾಗಿ ನೋಡುವಂತ ಕೆಲಸ ಅದು ಫೆಮಿನಿಸಂ ಅಲ್ಲ. ಅವ್ರಿಗೆ ಗೌರವ ಸಿಗ್ತಾ ಇದೆ, ನಮಗೂ ಕೊಡಿ ಅಂತ ಅಷ್ಟೇ ಕೇಳ್ತಾ ಇದೀವಿ, ಅಷ್ಟೇ ಫೆಮಿನಿಸಂ. ನಮಗ್ ಗೌರವ ಸಿಕ್ಕಿಲ್ಲ ಅಂತ ನಾವು ಅವ್ರನ್ನ ಅಗೌರವವಾಗಿ ನಡೆಸ್ಕೊಳ್ಳೋದು ಏನ್ ಹೇಳ್ತಾರೆ, ಅಸಭ್ಯ ವರ್ತನೆ ಅಂತಾನೆ ಹೇಳ್ಬಹುದು. ಸೊ ಇದೆಲ್ಲ ಬರುವಂತದ್ದು ಫೆಮಿನಿಸಂ ಅಲ್ಲಿ. ಇದೇ ವುಮೆನ್ ಎಂಪವರ್ಮೆಂಟ್ ಹಾಗೂ ಫೆಮಿನಿಸಂ ಮಧ್ಯೆ ಇರುವಂತ ಒಂದು ಏನು ಡಿಫ್ರೆನ್ಸ್ ಅಂತ ನಾವು ಹೇಳ್ಬಹುದು. ಎರಡು ಒಂದೇ ಅಲ್ಲ. ಆದ್ರೆ ಫೆಮಿನಿಸಂ ಅನ್ನೋದು ಒಂದು ದಾರಿ ಆಯ್ತಂದ್ರೆ ವುಮೆನ್ ಎಂಪವರ್ಮೆಂಟ್ ನಮ್ಮ ಗೋಲ್ ಆಗಿರುತ್ತೆ, ನಮ್ಮ ಡೆಸ್ಟಿನಿ ಆಗಿರುತ್ತೆ. ಸೊ ಯಾವಾಗ ಒಂದು ಸಮಾನತೆ ಸೃಷ್ಟಿ ಆಗತ್ತೆ, ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಸೊಸೈಟಿ ಆಗುತ್ತೆ, ಅವಾಗ ಫೆಮಿನಿಸಂ ಹಿಂದೆ ಸರಿಯುತ್ತೆ. ಫೆಮಿನಿಸಂ ಅವಶ್ಯಕತೆ ಇರುವುದಿಲ್ಲ. ಬಟ್ ಅವಾಗ ಪ್ರತಿಯೊಬ್ಬ ಮಹಿಳೆ ಕೂಡ ಎಂಪವರ್ಡ್ ವುಮೆನ್ ಆಗಿರ್ತಾಳೆ, ಅವಳು ಸಬಲೆ ಆಗಿರ್ತಾಳೆ. ಇನ್ನು ನಮ್ಮ ದೇಶದಲ್ಲಿ ವುಮೆನ್ ಎಂಪವರ್ಮೆಂಟ್ ಮತ್ತೆ ಫೆಮಿನಿಸಂ ಬಗ್ಗೆ ಹೇಳೋದಾಯ್ತಂದ್ರೆ ನಾವು ಇದನ್ನ ನಮ್ಮ ಪಾಡ್ಕಾಸ್ಟ್ ಚಾನೆಲ್ ನಲ್ಲಿ ಹೇಳಿದ್ವಿ. ಈವನ್ ನಮ್ಮ ದೇಶನು ನಾವು ಭಾರತ ಮಾತೆ ಅಂತ ಹೇಳ್ತೀವಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಅಂದ್ರೆ ನಮ್ಮ ಬೆಳಿಗ್ಗೆ ಶುರು ಆಗೋದೇ ದೇವಿಯ ಮೂಲಕ, ಅಂದ್ರೆ ಒಂದು ಫೆಮಿನೈನ್ ಎನರ್ಜಿಯ ಮೂಲಕ. ನಾವು ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಒಂದು ಕಲ್ಚರ್ ಏನಿದೆ ಅದರಲ್ಲಿ ಸ್ತ್ರೀಗೆ ಒಂದು ಪ್ರಮುಖವಾದಂತ ಸ್ಥಾನ
ಹಿಂದಿನಿಂದಲೂ ಅಂದ್ರೆ ಅನಾದಿ ಕಾಲದಿಂದನೂ ಕೊಟ್ಕೊಂಡು ಬಂದಿದ್ದೀವಿ. ಈಗ ನಾವು ಫೆಮಿನಿಸಮ್ನ ನಮ್ಮ ದೇಶದಲ್ಲಿ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಒಂದ್ ರೀತಿ ಅವಮಾನನೇ ಇದು ನಮಗೆ. ಅನಾದಿ ಕಾಲ ಪುರಾಣ ಇದ್ರೆಲ್ಲ ಎಲ್ಲಾ ಕಡೆನೂ ಹೆಣ್ಣನ್ನ ಅಷ್ಟು ಕೀಳಾಗಿ ಎಲ್ಲೂ ತೋರಿಸಿಲ್ಲ. ನಮ್ಮ ಸಂಸ್ಕೃತಿಯಲ್ಲಂತೂ ಅದಿರ್ಲಿಲ್ಲ. ನಮ್ಮ ದೇಶದ ಚರಿತ್ರೆಯನ್ನ ತೆಗೆದ್ರೂ ಕೂಡ ಅಲ್ಲೂ ಕೂಡ ಸಾಕಷ್ಟು ವೀರ ವನಿತೆಯರನ್ನ ನಾವು ನೋಡಬಹುದು. ನಮ್ ಕಲ್ಚರಲ್ ಅಂತೂ ಈ ಫೆಮಿನಿಸಮ್ನ ಅವಶ್ಯಕತೆನೇ ಇರ್ಲಿಲ್ಲ. ಇದೆಲ್ಲ ಇತ್ತೀಚಿನ ದಿನಕ್ಕೆ ಬಂದಿರುವಂತದ್ದು. ಇತ್ತೀಚಿನ ದಿನದಲ್ಲಿ ಯಾವಾಗ ದಾಳಿಕೋರರೆಲ್ಲ ಬಂದು ನಮ್ಮ ಕಲ್ಚರ್ನ ಹಾಳು ಮಾಡಾಕಿದ್ರು, ಅವಾಗಿಂದನೇ ಇದೆಲ್ಲ ಶುರು ಆಗಿರೋದು. ಸೊ ಇವಾಗ ಅದೇ ನಿಜ ಅಂತ ನಂಬ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಸೊಸೈಟಿಯಲ್ಲಿ. ಸೊ ಹಾಗಾಗಿ ಇಲ್ಲ ಇದು ಹಿಂಗಲ್ಲ ಅಂತ ಹೇಳೋದಕ್ಕೆ ಫೆಮಿನಿಸಮ್ ಮುಂದೆ ಬರ್ತಾ ಇದೆ. ಒನ್ ಫೈನ್ ಡೇ, ಡೆಫಿನೆಟ್ಲಿ ಒನ್ ಫೈನ್ ಡೇ ಇಲ್ಲಿನ ಪ್ರತಿಯೊಬ್ಬ ಮಹಿಳೆ ಅಂದ್ರೆ ನಮ್ಮ ದೇಶದ ಪ್ರತಿಯೊಬ್ಬ ಮಹಿಳೆನೂ ಒಬ್ಬ ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಆಗ್ತಾರೆ, ಒಬ್ಬ ರಾಣಿ ಅಬ್ಬಕ್ಕದೇವಿ ಆಗ್ತಾರೆ. ಡೆಫಿನೆಟ್ಲಿ ಹಾಗಾಗೋದಂತೂ ನಿಜ. ನಾವು ನಮ್ಮ ಕಲ್ಚರ್ಗೆ, ನಮ್ಮ ಏನು ನಾವು ರೂಟೆಡ್ ಇದೀವಲ್ಲ ಅಲ್ಲಿಗೆ ಮರಳಿ ಹೋದ್ರೆ ಈ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಮುಂಚಿಂದ ಅದು ನಡ್ಕೊಂಡ್ ಬಂದಿದೆ. ಅಲ್ಲಿ ಸ್ತ್ರೀ ಪ್ರಧಾನನೂ ಇರ್ಲಿಲ್ಲ ಅಥವಾ ಪುರುಷ ಪ್ರಧಾನನೂ ಇರ್ಲಿಲ್ಲ, ಇಬ್ರು ಸಮಾನರಾಗೇ ಇರ್ತಾ ಇದ್ರು. ಸ್ವಲ್ಪ ನನಗೆ ಕೆಲವೊಂದು ವಿಷಯಗಳು ಇಷ್ಟ ಆಗಲ್ಲ. ಲೈಕ್ ನಾವು ಇವಾಗ ಈ ಸೆಂಚುರಿಯಲ್ಲಿ ಇದ್ದೀವಿ, ಏನದು 21ನೇ ಸೆಂಚುರಿಯಲ್ಲಿ ಇದ್ದೀವಿ, ಸೀರೆ ಉಟ್ಕೊಳ್ಳೋದು ಅಥವಾ ತಲೆ ಮೇಲೆ ಸೆರಗ್ ಹಾಕೊಳ್ಳೋದು ಅದನ್ನೆಲ್ಲ ನಾವು ಮಾಡೋದಿಲ್ಲ ಅಂತ ಹೆಣ್ಮಕ್ಳು ಹೇಳೋದು. ಎಸ್ಪೆಷಲಿ ದೇವಸ್ಥಾನಕ್ಕೆ ಬರೋರು ಪ್ರಾಪರ್ ಆದಂತ ಬಟ್ಟೆಯನ್ನ ಹಾಕದೆ ಬರುವಂತದ್ದು ಫೆಮಿನಿಸಮ್ ಹೆಸರಲ್ಲಿ. ಓಕೆ, ಗಂಡ್ ಮಕ್ಳು ಹಾಕೊಂಡ್ ಬರ್ತಾರೆ, ನಾವ್ ಯಾಕೆ ಹಿಂಗ್ ಬರ್ಬಾರ್ದು ಆ ತರ ಹೇಳೋರು, ಅದೆಲ್ಲ ನಾನಂತೂ ಒಪ್ಪೋದಿಲ್ಲ. ಅಗೇನ್ ಇಟ್ಸ್ ಅನದರ್ ಟಾಪಿಕ್, ಇನ್ನೊಮ್ಮೆ ಅದ್ರ ಬಗ್ಗೆ ಮಾತಾಡೋಣ. ಸೊ ನಾ ಬೇಸಿಕಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫೆಮಿನಿಸಮ್ ಅಥವಾ ಸ್ತ್ರೀ ಸಬಲೀಕರಣ ಇದೆರಡರಲ್ಲೂ ನಮ್ಮ ಪರಂಪರೆಯನ್ನ ಅಥವಾ ನಮ್ಮ ಕಲ್ಚರ್ನ ನಾವು ಬಿಟ್ಬಿಡೋವಂಥದ್ದಲ್ಲ, ಅಥವಾ ನಮ್ಮ ಕಲ್ಚರ್ನ ನಾವು ನಮ್ಮ ಪರಂಪರೆಯನ್ನ ತಿರಸ್ಕರಿಸುವಂಥದ್ದಂತೂ ಅಲ್ವೇ ಅಲ್ಲ. ಇನ್ನೊಂದು ವಿಷಯ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಮಹಿಳೆಯರು ಸಬಲರಾಗ್ತಾ ಹೋದಂಗೆ ಒಂದು ಕುಟುಂಬದಲ್ಲಿ ಅವಳು ಎಂಪವರ್ಡ್ ಆಯ್ತು ಅಂತ ಹೇಳಿದ್ರೆ ತನ್ನ ಮುಂದಿನ ಜನರೇಷನ್ ಅಷ್ಟೇ ಅವಳು ಎಂಪವರಿಂಗ್ ಜನರೇಷನ್ ಆಗಿ ಅವಳು ಮಾರ್ಪಾಡು ಮಾಡ್ತಾಳೆ ಅಲ್ವಾ. ಹಾಗೇನೆ ಒಂದು ಸಮಾಜದಲ್ಲೂ ಅವಳು ಸಮಾಜವನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾಳೆ. ಸೊ ಅದರಿಂದ ಯಾರಿಗೂನು ಅಂದ್ರೆ ಪುರುಷರಿಗೆ ಒಂದು ಕಾಂಪ್ಲೆಕ್ಷನ್ ಬರಬಾರ್ದು, ಒಂದು ಹೀನ ಭಾವ ಬರಬಾರ್ದು, ಅಥವಾ ಏನು ಹೊಟ್ಟೆ ಕಿಚ್ಚು ಪಡಬಾರ್ದು. ಇನ್ಫ್ಯಾಕ್ಟ್ ಹೆಮ್ಮೆ ಪಡಬೇಕು. ನಮ್ಮನೆ ಮಗಳು, ನಮ್ಮನೆ ತಾಯಿ, ನಮ್ಮ ಊರಿನ ಒಂದು ಹೆಣ್ಮಗು ಒಂದೇನೋ ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪುರುಷನು ಹೆಮ್ಮೆ ಪಡಬೇಕು. ಹೌದು, ಈ ಹುಡುಗಿ ನಮ್ ಕಡೆದು ಅಂತ ಖುಷಿಯಿಂದ ಹೇಳ್ಕೊಳ್ಬೇಕು. ಸಮಾನತೆ ಅನ್ನೋದು ರೇಸ್ ಅಲ್ಲ, ಅವ್ರು ಓಡ್ತಾರೆ ನಾವು ಓಡ್ತೀವಿ, ಇಲ್ಲ, ಒಬ್ರಿಗೊಬ್ರು ಜೊತೆಯಾಗಿ ಸಾಗುವಂಥದ್ದು ಅಂದ್ರೆ ಸಹಕಾರ, ಒಬ್ರನ್ನೊಬ್ರು ಸಪೋರ್ಟಿವ್ ಆಗಿ ನಾವು ನಡ್ಕೊಂಡು ಹೋಗುವಂಥದ್ದು. ಪ್ರತಿಯೊಬ್ಬ ಸ್ತ್ರೀ ಪುರುಷರಿಗೆ ಸಪೋರ್ಟಿವ್ ಆಗಿರ್ಬೇಕು, ಪ್ರತಿಯೊಬ್ಬ ಪುರುಷನು ಅಷ್ಟೇ ಮಹಿಳೆಯರಿಗೆ ಸಪೋರ್ಟಿವ್ ಆಗಿರ್ಬೇಕು. ಮನೆಯ ವಿಚಾರಗಳಾಗಿರಬಹುದು, ಸಮಾಜದ ವಿಚಾರಗಳಾಗಿರಬಹುದು, ಅಥವಾ ಕೆಲಸ ಮಾಡುವಂತ ಪ್ಲೇಸ್ ಅಲ್ಲಿ ಇರಬಹುದು. ಸೊ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ರೆ ನಾವು ಬೆಳಿತೀವಿ, ಅವರು ಬೆಳಿತಾರೆ, ನಮ್ಮ ಸಮಾಜನೂ ಬೆಳೆಯುತ್ತೆ, ನಮ್ಮ ದೇಶನೂ ಕೂಡ ನಾವು ಬೆಳೆಸಬಹುದು. ಸೊ ನಮ್ಮ ಮನೆಯ ಹೆಣ್ಮಕ್ಳನ್ನ ಸ್ಟ್ರಾಂಗ್ ಅಂಡ್ ಬ್ರೇವ್ ಆಗಿ ಬೆಳೆಸೋ ಜೊತೆಗೆ ನಮ್ಮ ಗಂಡು ಮಕ್ಳು ಕೂಡ ಒಂದ್ ಸ್ವಲ್ಪ ಸೆನ್ಸಿಟಿವ್ ಆಗಿ, ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡುವಂತ, ಸ್ವಲ್ಪ ಸಾಫ್ಟ್ ಸ್ಪೋಕನ್ ಆಗಿ ಮಾತಾಡುವಂತ ಗಂಡು ಮಕ್ಳನ್ನ ಕೂಡ ಬೆಳೆಸೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೇನೆ ಇವತ್ತಿನಿಂದ ಅಂದ್ರೆ ಇದು ಸೆಕೆಂಡ್ ಎಪಿಸೋಡ್ ಆಗಿರೋದ್ರಿಂದ ಒಂದ್ ಸ್ಟೆಪ್ ಮುಂದೆ ಹೋಗೋಣ ಅಂತ ಅನ್ಕೊಂಡಿದೀನಿ. ನಾನು ನೆಕ್ಸ್ಟ್ ವೀಕ್ ನಾನು ಏನ್ ಮಾತಾಡ್ತೀನಿ ಅಥವಾ ನನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಾನು ಏನ್ ಮಾತಾಡ್ತೀನಿ ಅನ್ನೋದನ್ನ ಇವತ್ತು ಹೇಳ್ತೀನಿ. ಜೊತೆಗೆ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿನೂ ಮೆನ್ಷನ್ ಮಾಡಿರ್ತೀನಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು, ಅಥವಾ ನಾನು ಯಾವ್ದಾದ್ರು ಪಾಯಿಂಟ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಬಹುದಾ, ನೀವು ನನಗೆ ತಿಳಿಸ್ಬೇಕು. ಯಾಕೆಂದ್ರೆ ನಾನೊಬ್ಳಿಂದಾನೇ ಇದೆಲ್ಲ ನಡೆಯುವಂಥದ್ದಲ್ಲ, ನಿಮ್ಮ ಸಹಕಾರನೂ ಕೂಡ ನನಗೆ ತುಂಬಾನೇ ಬೇಕಾಗುತ್ತೆ. ಅಂದ್ರೆ ಟುಗೆದರ್
ವಿ ಕ್ಯಾನ್ ಕ್ರಿಯೇಟ್ ಅ ಹೆಲ್ದಿ ಬ್ಯಾಲೆನ್ಸ್ಡ್ ಸೊಸೈಟಿ ಅಲ್ವಾ. ಹಾಗಾಗಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು. ದಯವಿಟ್ಟು ಕೂಡ ನನ್ನ ನೆಕ್ಸ್ಟ್ ಟಾಪಿಕ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಅದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆರ್ ಎಲ್ಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಡಿ ಎಮ್ ಮಾಡಬಹುದು. ಹಾಗೆಯೇ ನನ್ನ ನೆಕ್ಸ್ಟ್ ಎಪಿಸೋಡ್ನ ಟಾಪಿಕ್ ಬಂದ್ಬಿಟ್ಟು ನೀಡ್ ಆಫ್ ವುಮೆನ್ ಎಂಪವರ್ಮೆಂಟ್, ಅಂದರೆ ವುಮೆನ್ ಎಂಪವರ್ಮೆಂಟ್ ಯಾಕೆ ಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲ ನನಗೆ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ದಯವಿಟ್ಟು ನೀವು ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಮೆಂಟ್ ಮಾಡುವಾಗ ಹಾಯ್ ಬಟನ್ ಬರುತ್ತೆ, ದಯವಿಟ್ಟು ಕೂಡ ಅದನ್ನು ಕ್ಲಿಕ್ ಮಾಡಿ ಪಾಯಿಂಟ್ಸ್ಗಳನ್ನ ಕೊಡಿ. ಅದರಿಂದ ನಮ್ಮಂಥ ಸಣ್ಣ ಕ್ರಿಯೇಟರ್ಸ್ಗಳಿಗೆ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ, ಸಬಲರಾಗಿರಿ.